ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೌರಮಂಡಲ ಅಂತಂದರೆ ಸೂರ್ಯನ ಸುತ್ತ ಇತರ ಎಲ್ಲ ಗ್ರಹಗಳ ಒಟ್ಟು ಸಮೂಹವನ್ನು ಏನಂತ ಕರಿತೀವಿ ನಾವು ಅಂದರೆ ಸೌರಮಂಡಲ ಅಥವಾ ಸೌರ ವ್ಯವಸ್ಥೆ ಅಂತ ಕರಿತೀವಿ. ಈ ಸೌರಮಂಡಲದಲ್ಲಿ ಸೂರ್ಯನು ಕೇಂದ್ರ ಬಿಂದುವಾಗಿರ್ತಾನೆ. ಸೂರ್ಯನ ಸುತ್ತ ಹಲವಾರು ಗ್ರಹಗಳು ಸುತ್ತಾ ಇರ್ತವೆ. ಆ ಒಂದು ಗ್ರಹಗಳ ಮೇಲೆ ಈ ಗುರುತ್ವ ಬಲವು ಯಾವ ರೀತಿಯಾಗಿ ಪ್ರಭಾವ ಬೀರ್ತಾ ಇರ್ತದೆ, ಜೊತೆಗೆ ಏನಪ್ಪ ಅಂತಂತಂದರೆ ಈ ಗ್ರಹಗಳ ಚಲನೆ ಮತ್ತು ಅವುಗಳ ವೇಗ ಯಾವ ರೀತಿ ಆಗಿರ್ತದೆ ಅನ್ನೋದನ್ನು ನಾವೀಗ ನೋಡೋಣ. ಹಾಗೆಯೇ ಒಂದು ವೇಳೆ ಇಲ್ಲಿ ಗುರುತ್ವ ಬಲ ಇಲ್ಲದೇ ಇದ್ದಾಗ ಕಾಯಗಳು ಅಂದರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಥವಾ ಇಲ್ವಾ ಅದನ್ನು ನಾವೀಗ ಪರೀಕ್ಷೆ ಮಾಡೋಣ. ಇಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಗ್ರಹಗಳ ಚಲನೆಯನ್ನು ನಾವು ಫಾಸ್ಟಾಗಿ ಇಟ್ಟು ನೋಡ್ಬೋದು, ನಾರ್ಮಲ್ ಆಗಿ ಇಟ್ಟು ನೋಡ್ಬೋದು, ಮತ್ತು ನಿಧಾನಗತಿಯ ಚಲನೆಯಲ್ಲಿ ಇಟ್ಟು ನೋಡ್ಬೋದು. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೂರ್ಯ, ಇದು ಹಳದಿ ಬಣ್ಣದಿಂದ ಕಾಣುವಂಥದ್ದು ಸೂರ್ಯ, ಮತ್ತು ಇದು ಭೂಮಿ. ಸೂರ್ಯನ ಸುತ್ತ ಭೂಮಿ ಯಾವ ವೇಗದಲ್ಲಿ ಸುತ್ತಾ ಇರ್ತದೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಗ್ರಾವಿಟಿ ಅಂತ ಕೊಟ್ಟಿದ್ದಾನೆ. ಅಂದರೆ ಗ್ರಾವಿಟಿಯನ್ನು ಆನ್ ಮಾಡಿಟ್ಟಾಗ ಅಂದರೆ ಗುರುತ್ವ ಬಲ ಇಲ್ಲಿ ಪ್ರಭಾವ ಬೀರ್ತಾ ಇರ್ತದೆ ಅಂತ ಅರ್ಥ. ನೆಕ್ಸ್ಟ್ ಗ್ರಾವಿಟಿ ಫೋರ್ಸ್ ಹೆಂಗಿರ್ತದೆ, ಮತ್ತು ವೆಲಾಸಿಟಿ ಯಾವ ರೀತಿ ಇರ್ತದೆ, ನಂತರ ಪಥ ಯಾವ ರೀತಿ ಗ್ರಹಗಳು ಯಾವ ಪಥದಲ್ಲಿ ಸುತ್ತಾ ಇರ್ತವೆ ಅನ್ನೋದನ್ನು ನಾವೀಗ ಇಲ್ಲಿ ನೋಡೋಣ. ಇಲ್ಲಿ ಹಳದಿ ಬಣ್ಣದಿಂದ ಗುರುತಿಸಿರುವಂಥದ್ದು ಸ್ಟಾರ್ ಮಾಸ್ ಅಂದರೆ ಸೂರ್ಯನ ರಾಶಿ. ಇಲ್ಲಿ ನೀಲಿ ಬಣ್ಣದಿಂದ ಗುರುತಿಸಿರುವಂಥದ್ದು ಪ್ಲಾನೆಟ್ ಮಾಸ್ ಅಂದರೆ ಭೂಮಿಯ ರಾಶಿ. ಈಗ ನಾವು ಇದನ್ನು ನೋಡೋಣ ಯಾವ ರೀತಿ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರ್ತದೆ ಅಂತೇಳಿ. ಈಗೇನಾಗಿದೆ ಅಂತಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರ್ತದೆ. ಬಟ್ ಭೂಮಿಯ ಚಲನೆ ಯಾವ ರೀತಿ ಇರ್ತದೆ ಅಂತಂದರೆ ಭಾಳಷ್ಟು ವೇಗವಾಗಿ ಇರ್ತದೆ. ಇದನ್ನು ನೀವು ನೋಡ್ಬೋದು ಈ ರೀತಿಯಾಗಿ. ಇದನ್ನು ನಾವು ನಾರ್ಮಲ್ ಆಗಿ ಇಟ್ಟು ನೋಡೋಣ. ನಾರ್ಮಲ್ ಆಗಿದ್ದಾಗ ಯಾವ ರೀತಿ ಭೂಮಿಯು ಸೂರ್ಯನ ಸುತ್ತ ಸುತ್ತಾ ಇರ್ತದೆ ಅನ್ನೋದನ್ನು ನೋಡ್ರಿ. ನಾರ್ಮಲ್ ಆಗಿದ್ದಾಗ ಅದರ ಚಲನೆ ಇನ್ನೂ ನಿಧಾನವಾಗಿ ಇರ್ತದೆ. ಚಲನೆ ನಿಧಾನವಾಗಿ ಇರುವುದನ್ನು, ಸೂರ್ಯನ ಸುತ್ತ ನಿಧಾನವಾಗಿ ಸುತ್ತಾ ಇರುವುದನ್ನು ನಾವು ಇಲ್ಲಿ ಕಾಣಬಹುದು. ಅದೇ ಥರ ಇನ್ನೂ ಚಲನೆಯನ್ನು ನಿಧಾನ ಮಾಡಿದಾಗ ಯಾವ ರೀತಿ ಭೂಮಿಯು ಸೂರ್ಯನ ಸುತ್ತ ಸುತ್ತಾ ಇರ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಈ ರೀತಿ ಇನ್ನೂ ಚಲನೆ ನಿಧಾನ ಮಾಡಿದಾಗ ಏನಪ್ಪ ಅಂತಂದರೆ ಇನ್ನೂ ನಿಧಾನಗತಿಯಲ್ಲಿ ಸುತ್ತಾ ಇರ್ತದೆ. ಇಲ್ಲಿ ಅದು ಎಷ್ಟು ದಿನಗಳನ್ನು ಇಲ್ಲಿ ತಗೊಳ್ತಾ ಇದೆ ಅದನ್ನು ಇಲ್ಲಿ ಕೌಂಟ್ ಮಾಡ್ತಾ ಇದೆ ಈ ರೀತಿಯಾಗಿ. ನಂತರ ಫಾಸ್ಟ್ ಮಾಡ್ತೀನಿ ನಾನು. ಫಾಸ್ಟ್ ಮಾಡಿದಾಗ ನೋಡ್ರಿ ಯಾವ ರೀತಿ ಸುತ್ತಾ ಇರ್ತದೆ ಅನ್ನೋದು. ನೋಡಿ, ಫಾಸ್ಟ್ ಇದ್ದಾಗ ಎಷ್ಟು ಒಂದು ರೌಂಡ್ ಹಾಕಕ್ಕೆ ಎಷ್ಟು ದಿನ ತಗೋತದೆ ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ಟೋಟಲ್ ಏನಪ್ಪ ಅಂತಂದರೆ ಸೂರ್ಯನ ಸುತ್ತ ಒಂದು ಸುತ್ತ ಹಾಕಲಿಕ್ಕೆ 365 ದಿವಸ ತಗೊಳ್ತು. ಅದೇ ಥರ ಏನದ ಅಂತಂದರೆ ನಾವು ನಾರ್ಮಲ್ ಆಗಿದ್ದಾಗ ನೋಡೋಣ, ನಾರ್ಮಲ್ ಆಗಿದ್ದಾಗ ಎಷ್ಟು ದಿವಸ ತಗೊಳ್ತದ ಅನ್ನೋದನ್ನು. ನಾರ್ಮಲ್ ಆಗಿದ್ದಾಗ ಒಂದು ಬಾರಿ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಎಷ್ಟು ದಿವಸಗಳನ್ನು ತಗೊಳ್ತದ ಅದು. ನೋಡಿ, ಈ ಥರ ಸೇಮ್. ನಂತರ ಸ್ಲೋ ಮೋಷನ್ ಇದ್ದಾಗ ಎಷ್ಟು ದಿವಸ ತಗೊಳ್ತದ ಇದನ್ನು ಕೂಡ ನಾವಿಲ್ಲಿ ಕೌಂಟ್ ಮಾಡ್ಬೋದು. ಸ್ಲೋ ಇದ್ದಾಗ ಏನಾಗಿರ್ತದಪ್ಪ ಅಂತಂದರೆ ಭಾಳ ನಿಧಾನವಾಗಿ ಏನಾಗ್ತಾ ಇರ್ತದಪ್ಪ ಅಂತಂದರೆ ಭೂಮಿಯು ಸೂರ್ಯನ ಸುತ್ತ ಸುತ್ತಾ ಇರ್ತದೆ. ಇಲ್ಲಿ ನಾವು ನೋಡ್ಬೋದು ಎಷ್ಟು ದಿನಗಳು ತೆಗೆದುಕೊಳ್ತಾ ಇದೆ, ಯಾವ ರೀತಿ ಅದು ಚಲಿಸ್ತಾ ಇದೆ ಅನ್ನೋದನ್ನು. ಟೋಟಲ್ ಆಗಿ ನಮಗೆ ಇದರಿಂದ ಗೊತ್ತಾಗ್ತದೆ ಸೂರ್ಯನ ಸುತ್ತ ಭೂಮಿಯು ಒಂದು ಬಾರಿ ಸುತ್ತ ಹಾಕಬೇಕಾದ್ರೆ ಎಷ್ಟು ದಿನ ತಗೊಳ್ತದ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 365 ದಿನ ಅನ್ನೋದು ಗೊತ್ತಿದೆ. ಈಗಾಗಲೇ ಸೂರ್ಯನ ಅರ್ಧ ಸುತ್ತುವ ಸಮೀಪದಲ್ಲಿ
ಇದೆ. ಅಂದರೆ ಇಲ್ಲಿ 177 ದಿನ ತೊಗೊಂಡಿದೆ. ಈಗ ನೋಡ್ರಿ ನೀವು ಬರ್ತಾ ಇದೆ, ಹಾಗೆ ಸುತ್ತಾ ಇದೆ. ಬೇಕಾದರೆ ಒಂದು ಸುತ್ತು ಹಾಕಲಿಕ್ಕೆ ಸನಿ ಮಾಡಿದೆ. ಈಗಾಗಲೇ 230, 42, 43, 47, 51, 2 ದಿವಸ ಆಗಿದೆ. ಈ ರೀತಿ ಅಂದರೆ ನಮಗೆ ಇದರಿಂದ ಗೊತ್ತಾಗ್ತದ ಸೂರ್ಯನು ಒಂದು ಬಾರಿ ಭೂಮಿಯನ್ನು ಸುತ್ತಬೇಕಾದ್ರೆ ಎಷ್ಟು ದಿನ ತಗೊಳ್ತಾರಪ್ಪ ಅಂತಂದರೆ 365 ದಿನ ಅನ್ನೋದು ನಮ್ಗೆ ಇಲ್ಲಿ ಸಾಬೀತಾಗ್ತದೆ. ನೋಡ್ರಿ ಎಷ್ಟು ದಿನ ತಗೊಳ್ತು, ಕರೆಕ್ಟಾಗಿ 365 ದಿನ ತೆಗೆದುಕೊಂಡಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಇದೇ ರೀತಿಯಾಗಿ ನಾವು ಮತ್ತೆ ಯಾವ್ಯಾವುದು ನೋಡ್ಬೋದಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಸಣ್ಣ ಮತ್ತೆ ಅರ್ಥ ತಗೊಂಡಿವಿ. ನಾವೀಗ ಸಣ್ಣ ಅರ್ಥ ಆಯ್ತು. ನೆಕ್ಸ್ಟ್ ಏನದ ಅಂತಂದರೆ ಅರ್ಥ ಮತ್ತು ಮೂನು, ಅಂದರೆ ಭೂಮಿ ಮತ್ತು ಚಂದ್ರ, ಇವುಗಳ ಚಲನೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ನೋಡೋಣ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಚಂದ್ರ ಇದ್ದಾನೆ, ಇಲ್ಲಿ ಭೂಮಿ ಇದೆ, ಯಾವ ರೀತಿ ಸುತ್ತಾ ಇದೆ. 0ಕ್ಕೆ ಇಟ್ಟಿನಿ ನಾನು. ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ 24 ದಿವಸ, 30 ದಿವಸ. ನೋಡ್ರಿ ಇನ್ನೊಂದು ಸಾಕಿ ನೋಡ್ರಿ 30 ದಿವಸ. ಅದೇ ನಾರ್ಮಲ್ ಇಟ್ಟಾಗ ನೋಡ್ರಿ ಎಷ್ಟು ದಿನ ತಗೋತದ. ಅದೇ ಥರ ಇನ್ನೂ ಸ್ಲೋ ಮೋಷನ್ದಾಗ ಇಟ್ಟಾಗ ನೋಡ್ರಿ ನಾವು 0ಯಿಂದ ಸ್ಟಾರ್ಟ್ ಮಾಡಿದೀವಿ. ಎಷ್ಟು ದಿನ ತಗೋತು ಚಂದ್ರ ಭೂಮಿಯನ್ನು ಸುತ್ತ ಹಾಕಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಒಟ್ಟು 30 ದಿನಗಳನ್ನು ಇಲ್ಲಿ ತಗೊಳ್ತದ. ಅದಕ್ಕಾಗಿ ಇಲ್ಲಿ ನಾವು ನೋಡಬಹುದು ಚಂದ್ರ ಭೂಮಿಯ ಸುತ್ತಾ ಇದೆ. ಭೂಮಿಯ ಒಂದು ಸುತ್ತಲೂ ಎಷ್ಟು ದಿವಸ, 30 ದಿವಸವನ್ನು ತೆಗೆದುಕೊಳ್ತದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ. ಅದೇ ಥರ ಏನಪ್ಪ ಅಂತಂದರೆ ನಾವು ಇನ್ನಷ್ಟು ಮತ್ತೇನಪ್ಪ ಅಂತಂದರೆ ಅರ್ತ್ ಮತ್ತು ಸ್ಪೇಸ್ ಸ್ಟೇಷನ್, ಅಂದರೆ ಭೂಮಿ ಮತ್ತು ಕೃತಕ ಉಪಗ್ರಹಗಳು, ನಾವು ಉಡಾಯಿಸಿರುವಂಥ ಕೃತಕ ಉಪಗ್ರಹಗಳು ಯಾವ ರೀತಿ ಚಲಿಸ್ತಾವ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಒಂದು ಸಾರ್ತಿ ಒಂದು ಭೂಮಿಯ ಒಂದು ಸುತ್ತ ಹಾಕಲು ಕೃತಕ ಉಪಗ್ರಹಗಳು ಎಷ್ಟು ಸಮಯವನ್ನು ಇಲ್ಲಿ ತಗೊಳ್ತವೆ ಅದನ್ನು ನಾವಿಲ್ಲಿ ನೋಡ್ಬೋದು. ಭೂಮಿಯ ಸುತ್ತ ಏನಾಗ್ತಾ ಇದೆ ಅಂತಂದರೆ ಕೃತಕ ಉಪಗ್ರಹ ಸುತ್ತಾ ಇದೆ. ಈ ರೀತಿ ಏನದ ಅಂತಂತಂದರೆ ಭೂಮಿಯ ಸುತ್ತ ಕೃತಕ ಉಪಗ್ರಹ ಮತ್ತು ಚಂದ್ರ ತಿರುಗುವುದನ್ನು ಹಾಗೂ ಸೂರ್ಯನ ಸುತ್ತ ಇತರ ಗ್ರಹಗಳು ತಿರುಗುವುದನ್ನು ನಾವು ನೋಡಬಹುದು. ಯಾವಾಗ ಅಂತಂತಂದರೆ ಇಲ್ಲಿ ಗುರುತ್ವ ಬಲ ಇದ್ದಾಗ ಈ ರೀತಿಯಾಗಿ ಅವು ಸುತ್ತುವರಿತಾ ಇರ್ತವೆ. ಒಂದು ವೇಳೆ ಗುರುತ್ವ ಬಲ ಇಲ್ಲದೆ ಇದ್ದರೆ ಗುರುತ್ವ ಬಲನ ಆಫ್ ಮಾಡ್ತೀನಿ. ಗುರುತ್ವ ಬಲ ಇಲ್ಲದೆ ಇದ್ದಾಗ ಹೆಂಗಾಯ್ತು ನೋಡ್ರಿ, ಕಕ್ಷೆ ಬಿಟ್ಟು ಉಪಗ್ರಹ ಬೇರೆ ಕಡೆ ಚಲಿಸ್ತು. ಅಂದರೆ ಭೂಮಿಯ ಗುರುತ್ವ ಬಲದಿಂದಾಗಿನೇ ಆ ಉಪಗ್ರಹ ಭೂಮಿಯ ಸುತ್ತ ತಿರುಗ್ತಾ ಇತ್ತು ಅಂತ. ಅಂದರೆ ಆ ಗುರುತ್ವ ಬಲದಿಂದನೇ ಈ ಒಂದು ಸೌರಮಂಡಲದಲ್ಲಿರುವಂಥ ಎಲ್ಲ ಗ್ರಹಗಳು ಮತ್ತು ಉಪಗ್ರಹಗಳು ಸುತ್ತಾ ಇವೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಅದೇ ಥರ ಇಲ್ಲಿಯೂ ಕೂಡ ಅಷ್ಟೇ ನೋಡ್ರಿ, ಸೂರ್ಯನ ಸುತ್ತ ಭೂಮಿ ಯಾವ ಕಡೆ ತಿರುಗ್ತಾ ಇದೆ, ಕಕ್ಷೆ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಗುರುತ್ವ ಬಲ ಇಲ್ಲ. ಅದೇ ನಾನು ಗುರುತ್ವ ಬಲವನ್ನು ಆನ್ ಮಾಡ್ತೀನಿ, ಮತ್ತೆ ಏನಾಗ್ತಾ ಇದೆ ಅಂತಂದರೆ ಆ ಗುರುತ್ವ ಕೇಂದ್ರದ ಕಡೆಗೆ ವಾಲಿರುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಈ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಗುರುತ್ವ ಬಲ ಇಲ್ಲದೆ ಇದ್ದಾಗ ಆ ಗ್ರಹಗಳು ಸೂರ್ಯನ ಸುತ್ತ ಸುತ್ತೋದಿಲ್ಲ, ಅವು ಕಕ್ಷೆ ಬಿಟ್ಟು ಬೇರೆ ಕಡೆಗೆ ಚಲಿಸ್ತವೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ. ಇಲ್ಲಿ ಇನ್ನೊಂದು ನಾವು ನೋಡೋಣ. ಈಗ ನಾನು ಗುರುತ್ವಬಲವನ್ನು ಆನ್ ಮಾಡಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಾಸ್ಟ್ ಮೋಷನಲ್ಲಿ ಏನಾಗ್ತಾ ಇದೆ ಅಂತಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ. ಯಾವಾಗ ಇದು ಗುರುತ್ವಬಲ ಇದ್ದಾಗ. ಗುರುತ್ವಬಲ ಇಲ್ಲದೆ ಇದ್ದಾಗ ಏನಾಗಬಹುದು ನೀವು ನೋಡ್ರಿ. ಈಗ ಗುರುತ್ವಬಲ ಇದೆ, ಈಗ ಸುತ್ತಾ ಇದೆ. ಗುರುತ್ವಬಲವನ್ನು ನಾನು
ತೆಗೆದಾಗ ಏನಾಗ್ತಾ ಇದೆ, ಆ ಪಥ ಬಿಟ್ಟು ಬೇರೆ ಕಡೆಗೆ ಆ ಗ್ರಹವು ಚಲಿಸ್ತಾ ಇದೆ. ಈ ರೀತಿ ಏನು ಅಂತಂದರೆ ಗುರುತ್ವಬಲದಿಂದನೇ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇವೆ ಮತ್ತು ಭೂಮಿಯ ಸುತ್ತ ಚಂದ್ರ ಮತ್ತು ಇತರ ಕೃತಕ ಉಪಗ್ರಹಗಳು ಸುತ್ತಾ ಇರ್ತವೆ ಅನ್ನೋದು ನಮಗೆ ಇದರಿಂದ ಇಲ್ಲಿ ಗೊತ್ತಾಗ್ತದೆ. ಅದೇ ಥರ ನಾವು ಇನ್ನೊಂದು ಏನು ಅಂತಂತಂದರೆ ತೋರಿಸ್ತೀನಿ ನಿಮಗೆ. ಸೂರ್ಯ ಮತ್ತು ಗ್ರಹ ಆಯಿತು. ನೆಕ್ಸ್ಟ್ ಇನ್ನೊಂದು ಏನದ ಅಂತಂದರೆ ಸೂರ್ಯ ಗ್ರಹ ಮತ್ತು ಚಂದ್ರ ಯಾವ ರೀತಿ ಸುತ್ತಾ ಇರ್ತೇವೆ. ಈಗ ನಾನು ಗ್ರಾವಿಟಿಯನ್ನು ಆನ್ ಮಾಡ್ತೀನಿ. ಈಗ ಸುತ್ತಾ ಇರ್ತದೆ, ಭೂಮಿಯ ಸುತ್ತ ಚಂದ್ರ ಸುತ್ತಾ ಇರ್ತಾನೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ತೆಗೆದೆ, ಗುರುತ್ವಬಲವನ್ನು ತೆಗೆದಾಗ ಅದು ಆ ಕಡೆ ಚಲಿಸ್ತದೆ, ಪಥ ಬಿಟ್ಟು ಚಲಿಸ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಗ್ರಹಗಳು ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಅಲ್ಲಿ ಗುರುತ್ವಬಲ ಬೇಕು. ಗುರುತ್ವಬಲ ಇರೋದರಿಂದ ನಿರ್ದಿಷ್ಟ ಪಥದಲ್ಲಿ ಏನಾಗ್ತದೆ ಅಂತಂದರೆ ಆ ಒಂದು ಗ್ರಹಗಳು ಚಲಿಸ್ತವೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ.